ಚಾಗಿ ಸಿಗಂಗೆ ಐತಿಲ್ಲೋ ಇಲ್ಲಿ 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 ಆಯ್ತು. ಬಿಸ್ಕಿಟ್ ಇಟ್ಟಾರ ನೋಡಿ ಇಲ್ಲಿ, ಅಲ್ಲಿ ಇಟ್ಟಾರ ನೋಡಿ ಪಾರ್ಲೆ ಬಿಸ್ಕಿಟ್. ಚಲೋ ನೋಡಿ ನನ್ನ ಕಣ್ಣೆ ಶಾರ್ಪ್ ಅದ. ಪಾರ್ಲೆ ಹಿಡ್ಕೊಂಡ್ರಿ ನಿಮ್ಗೆ? ಹಾಂ, ಪಾರ್ಲೆ ಕಂಡಿಲ್ಲ, ಫಿಶ್ ತಿಂತೇನ. ಬೇರೆ ಕಂಡ್ರಿ ಏನೋ. ಡಿಸ್ಕೋ ತವಾ ಫ್ರೈ. ಇಟ್ಸ್ ದ ಟೈಮ್ ಟು ಡಿಸ್ಕೋ ತವಾ ಫ್ರೈ ಅಂತ. ಬಾಯ್ಲ್ಡ್ ಎಗ್ ಬ್ಯಾಡ್ರಿ ಡಿಸ್ಕೋ ತವಾ ಫ್ರೈ ಅಂತ ಹೊಸದಿದೆ, ಎಲ್ಲೂ ಕೇಳೇ ಇಲ್ಲ ಹೊಸದು. ಸ್ಮೆಲ್ ಕಾರ್ ತುಂಬ ವ್ಯವಸ್ಥೆ ಏನಾಗಲ್ತ, ಭಾಳ ಸ್ಮೆಲ್ ಬರಲ್ಲ ಅದೇನು. ಡಿಸ್ಕೋ ತವಾ ಫ್ರೈ ಒಂದು ಮೀನು ಮತ್ತು ಇನ್ನೊಂದೇನು ಹೇಳಿದಿಲ್ಲ, ಕಬಾಬ್. ಈಗ ಮೊದಲು ಚಹಾ ಕುಡಿತಿದ್ದು, ಚಹಾ ಕುಡಿದು ಮತ್ತೆ ಹೋಗ್ಬೇಕು. ಆ್ಯಕ್ಚುಲಿ ನಮ್ದು ನಾಳಿದ್ದು ಸ್ಟೇ ಇರೋದು ಗೋಕರ್ಣ. ಕುಕ್ಕೆ ಸುಬ್ರಹ್ಮಣ್ಯ ದಾಟಿ ಬಂದ್ವಿ ನಾವೀಗ. ಎಷ್ಟು ಬಂದ್ವಿ? ಒಂದು 60 ಕಿಲೋಮೀಟರ್ಸ್ ಬಂದೇನೆ. ನೀನು ಕುಕ್ಕೆ ಸುಬ್ರಹ್ಮಣ್ಯ ದಾಟಿ 60 ಕಿಲೋಮೀಟರ್ಸ್ ಬಂದೇವಿ. ಎಷ್ಟಾಕೈತೆ ಅಷ್ಟು ರಾತ್ರಿ ಕವರ್ ಮಾಡೋಣ ಅಂತಂದು. ಮುರುಡೇಶ್ವರಿಂದ ಬೆಳಗ್ಗೆ ಗೋಕರ್ಣ ಸಮೀಪ ಆಗ್ಬೋದು ಅಂತ ನನ್ನ ತಲೆಗೈತಿ. ನೋಡೋಣ. ಮೈ ಆಲ್ರೆಡಿ ಫುಲ್ ಸಗತ್ ಬಿಟ್ಟೈತಲ್ಲ, ಬ್ಯಾಕ್ ನಡ ಗಿಡ ಎಲ್ಲ ಹೋಗೈತಿ. ಸಂಪತ್ತಂತೂ ಆರಾಮ್ ಫೋನ್ಯಾಗ ಮಾತಾಡ್ಕೊಂತ ಎಂಜಾಯ್ ಮಾಡತ್ತಾನ. ಬಟ್ ಸ್ಟಿಲ್ ಎಷ್ಟಕ್ಕೈತೆ ಅಷ್ಟು ಕವರ್ ಮಾಡೋಣ. ಆಲ್ರೆಡಿ ಕಣ್ಣು ನುಸಾತವು, ಮುಂದಿಂದ ಏನೂ ಕಾಣತ್ತಿಲ್ಲ. ಹಂಗೂ ಹಿಂಗೂ ಮಾಡ್ಕೊಂಡು ದಾಟುನು. ಸದ್ಯಕ್ಕೆ ಚಹಾ ಕುಡಿಯುವ. ಅನ್ನ ಕಿಂಗ್ ಎಷ್ಟು? ನಂದೇ ರೀಲ್ ನೋಡತ್ತ ತೋರಿಸಿಲ್ಲ. ಅಂದರಿಲ್ಲ ಮಸ್ತ್ ಆಗೈತಿ. ಇಷ್ಟ ಯಾಕೆ ಫಾಸ್ಟ್ ಹೊಂಟೈತು ಈ ಟ್ರೈನ್? ಮಂಗಳೂರು ಐತಿಲ್ಲ ಅದಕ್ಕೆ ಭಾಳ ಫಾಸ್ಟ್ ಹೊಂಟೈತೆ. ಅದು ಮಂಗಳೂರು ಫಾಸ್ಟ್ ಟ್ರೈನ್, ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ನೋಡ್ರಿ. ಇದು ಎಷ್ಟು ಸ್ಪೀಡ್ ಹೊಂಟೈತೆ, ಕಣ್ಣಿಗೂ ಕಾಣತಿಲ್ಲ. ನನ್ನ ಮೈಯಾಗಿನ ಎನರ್ಜಿ ಹಿಂಡಿ ಬಿಟ್ಟೈತಿ. ಈಗ ಎನರ್ಜಿ ಅನ್ನೋದೇ ಇಲ್ಲ. ಬಟ್ ಸ್ಟಿಲ್ ಪುಷ್ ಮಾಡ್ಬೇಕು. ಹೋಗ್ಬೇಕು. ಎಲ್ಲ ಮೈ ಎಲ್ಲನೂ ಸಾತೈತಿ. ನಿನ್ನೆನೂ ಕಾರ್ ಒಳಗೆ ಮಕ್ಕೊಂಡೇನಿ, ಅದ್ರ ಸಲುವಾಗಿ ಮಾಡಕ್ಕೆ ಬರಲ್ಲ. ಹೋಗಬೇಕು. ಎಲ್ಸಿ ಮನ್ಯಾಗ ಸುಳ್ಳೆ ಕಾರ್ನಾಗ ಮಕ್ಕೊಂತೀವಿ ಇವತ್ತಾದ್ರು. ಎಷ್ಟಾಕೈತೆ ಅಷ್ಟು ಜಲ್ದಿ ಹೋಗೋಣ. ಅಲ್ಲೇ ಸಣ್ಣವಾಗಿ ಕಾರ್ಡ್ಯಾಗ ಟೈಮ್ 11:15 ಆಗೈತಿ. ಈಗ ಮಂಗಳೂರಾಗದೇವಿ. ಇನ್ನೂ 5 ತಾಸು ಬೇಕು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ. ಎಲ್ಸಿ ನಾವು ಹಾಡಸ್ತಾವ ಅದ್ರಾಗ. ಓ ತಡಿ, ಬಸ್ ಡ್ಯಾನ್ಸ್ ಆಗತ್ತೆ. ಬಸ್ ನೋಡಲ್ಲ ಹೆಂಗೆ ಡ್ಯಾನ್ಸ್ ಆಗತ್ತಿದೆ. ನೋಡಲ್ಲಿ ಡ್ಯಾನ್ಸ್ ಮಾಡಂತಾರ. ಬತ್ತೇಡಿ ಅಂತಾರ ಅವ್ರ. ಇದೇ ಅಂತ ಬತ್ರಿ ಅಂತಾರ ನೋಡಪ್ಪ. ಅದು ತರಬ್ರಿ ಸೈಡಿಗೆ. ಯಪ್ಪ, ಎಲ್ಲಿದ್ರಿ ನಾವೀಗ? ಮರುವಂತೆ ಬೀಚ್. ವೇವ್ಸು ಕಾಣತ್ತೆ. ಬೆಳಕನೇ ಆಗಿದ್ರೆ ಅಲ್ಲಿ ಮುಂದೆ ಒಂದು ಸ್ವಲ್ಪ ಏನಾರ ತೋರಿಸ್ತಿದ್ವಿ. ಈಗದು ಹೋದ್ವಿ ಅಂದ್ರೆ ಬೂಟ್ಲೆ ಹೊಡಿತಾರೆ. ಯಪ್ಪ, ಆ ಪಿಲ್ಲೋ ಇತ್ತಲ್ಲಿ ಸಂಪತ್ತು ಅದು ನಿಂತ್ಕೊಂಡು ಕುಂದ್ರಬೇಕು ನೋಡಿ. ಅಂಕಲ್ ಆದ್ವಿ ನಾವೀಗ. ಇನ್ನೂ 150 ಕಿಲೋಮೀಟರ್ಸ್ ಐತೆ ಗೋಕರ್ಣ. ನನ್ನ ಅಂದಾಜ್ಲೇ ನಾನು ಗೋಕರ್ಣ ಮಠನೂ ಹೊಡಿಬೋದು ಅಂದ್ಕೊತೀನಿ. ಹೋಗ್ಬೋದು, ನೋಡೋಣ. ಆದ್ರೆ ಅಲ್ಲಿ ಮಠ ಡ್ರೈವ್ ಮಾಡೋಣ, ಇಲ್ಲ ಅಂದ್ರೆ ನಡಕ್ಕೆಲ್ಲರ ಸ್ಟಾಪ್ ಮಾಡೋಣ ಅಂತ. ಬೀಚ್ ಮಸ್ತ್ ಐತಿ. ಸೋಪ ತೆಲುಗು ಮೇಲೆ ಅದು ಪಿಲ್ಲೋ. ಬ್ಯಾಗಿನ ಬದಿಯಲ್ಲಿ ಬದಿ ಅದು ಬ್ಯಾಗಿನ ಬದಿಯಲ್ಲಿ ಇದ್ದ ಮಸ್ತ್ ಅನ್ಸುತ್ತೆ. ಆಹಾ, ಅಂಕಲ್ ಫೀಲ್ಸ್. ಬಟ್ ಹಿಂಗೆ ಭಾಳ ಹಿಂಗೆ ಸ್ಟ್ರೇಟ್ ಕುಂತಂಗೆ ಅನಿಸ್ತೈತಿ. ಏನು ಫೀಲ್ ರೀ? ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ.
ಯಪ್ಪ ನನ್ನ ಕೈಯಾಗಿ ಇನ್ನಾಗಲ್ಪ. ಇನ್ನು 22 ಕಿಲೋಮೀಟರ್ಸಿಗೆ ಮುರುಡೇಶ್ವರ ಐತಿ. ಬಟ್ ಆಲ್ರೆಡಿ ಮೈನೂಸ ಅಂತೈತಿ. ಟೈಮ್ ಈಗ 2 ಗಂಟೆ ಆಗೈತಿ. ಇನ್ನೂ ಒಂದು ಸ್ವಲ್ಪ ಪುಷ್ ಮಾಡ್ಬೋದು ಅಂದ್ಕೊಂಡೀನಿ. ಮುರುಡೇಶ್ವರ ರೀಚ್ ಆಗಿ ಅಲ್ಲಿ ಸ್ಟೇ ಮಾಡಿದ್ರು ಪ್ರಾಬ್ಲಮ್. ಯಾಕಂದ್ರೆ ಬೆಳಿಗ್ಗೆ ಎದ್ದು ಅಲ್ಲಿಂದ ಗೋಕರ್ಣ 1 hour 49 minutes ಐತಿ. ಆ್ಯಸ್ ಪರ್ ಈಗಿಂದ ರಾತ್ರಿ ತೋರ್ಸಂತದ ಗೂಗಲ್ ಮ್ಯಾಪ್ಸ್. ಬೆಳಗ್ಗೆ ಪ್ರಕಾರ ನೋಡಿದ್ರೆ ಅದು ಮತ್ತೊಂದು 2 ತಾಸು 15 ನಿಮಿಷ ಮಟ್ಟ ಆಗ್ತೈತಿ. ಬೆಳಗ್ಗೆದ್ದಷ್ಟು ಹೊಡ್ಯಾಕೆ ಆಗಂಗಿಲ್ಲ. ಅಂದ್ರೆ ಅವಾಗ ಬೆಳಗ್ಗೆ ಎದ್ದು ಅರ್ಜೆಂಟ್ ಒಳಗೆ ಹೋಗಿ ಅದ್ರ ಬದಲಿ ಈಗ ರಾತ್ರಿ ಇನ್ನಷ್ಟು ಸ್ವಲ್ಪ ಪುಷ್ ಮಾಡೋನು ಅಂತ. ಈ ಪಿಲ್ಲೋ ಇಟ್ಕೊಂಡು ಹೊಡೆದ್ರು ನನಗೇನು ಕಡಿಮೆ ಆಗತ್ತಿಲ್ಲ, ಭಾಳ ಪೇನ್ ಆಗತ್ತೈತಿ. ಕರೆಕ್ಟ್ ನಿದ್ದೆ ಆಗಿತ್ತು ಅಂದರೆ ಏನಾಗಲ್ಲ ಅದು. ನಿನ್ನೆ ರಾತ್ರಿನೂ ಕಾರ್ ಒಳಗೆ ಮಕ್ಕೊಂಡೇವಿ, ಮತ್ತು ಬರೀ ಎದ್ದ ಮೇಲೂ ಕಂಟಿನ್ಯೂ ಟ್ರಾವೆಲಿಂಗ್ ಆಗೈತಲ್ಲ. ಸೊ ಹಂಗಾಗಿ ಭಾಳ ಪೇನ್ ಆಗತ್ತೈತಿ. ನಿಲ್ಸೇವಿ ಇಲ್ಲೊಂದು ಕಡೆ ಚಹಾ ಕುಡಿಯೋಕೆ. ಇದು ಯಾವ ಟೋಲ್, ಯಾವುದೋ ಒಂದು ಟೋಲ್ ಪಾಸ್ ಅದು ಈಗ ಜಸ್ಟ್. ಶಿರೂರ್ ಟೋಲ್ ಪ್ಲಾಜಾ ಇವತ್ತಿಂದ ಹೋದಲ್ಪ ಈ ಚೀಟಿ. ಹಾಂ, ಶಿರೂರ್ ಟೋಲ್ ಕ್ರಾಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 22 ಕಿಲೋಮೀಟರ್ಸಿಗೆ ಮುರುಡೇಶ್ವರ ಐತಿ. ನೋಡೋಣ ಏನಾಕೈತಿ. ಬಟ್ ಫಾರ್ ನಾವು ಪುಷ್ ಮಾಡ್ತೀನಿ ಅಂದ್ಕೊಂಡೇನಿ. ನಡ ಹಿಡ್ಕೊಂಡೈತಿ. ಅಪ್ಪ ನಿದ್ದಿನೂ ಬಂದೈತಿ. ಅವ್ವ ಹಿಡ್ಕೊಂತ. ಇನ್ನು 40 ಮಿನಿಟ್ಸಿಗೆ ನಮ್ದು ಡೆಸ್ಟಿನೇಷನ್ ಐತಿ. ಬಟ್ ಈಗ ಇಲ್ಲಿ ಹೊರಗೆ ನಿಲ್ಸೇವಿ ಒಂದು ಕಡೆ. ಸಾಕಪ್ಪ, ಇನ್ನು ಗಾಡಿ ಹೊಡಿದಂಗಿಲ್ಲ, ಹೊಡಿಬೋದು ಅಂದರು. ಬೆಳಗ್ಗೆ ಎದ್ದು ಬಿಸಿಲಿಗೆ ಲಘು ಎಚ್ಚರ ಆಕೈತಿ. 40 ಮಿನಿಟ್ಸ್ ಅಷ್ಟೇ ದಾರಿ ಐತಲ್ಲ. ಅಟ್ಲೀಸ್ಟ್ ನಾಷ್ಟ ಅದು ಮಾಡ್ಕೊಳ್ಳೋ ಮಟ್ಟ ಟೈಮ್ ಆಕೈತಿ. ಚೆಕಿನ್ ಟೈಮ್ 12 ಗಂಟೆ ಮಟ್ಟ ಟೈಮ್ ಪಾಸ್ ಮಾಡ್ಬೋದು ಅಂತ ಒಂದು 40 ಮಿನಿಟ್ಸ್ ದೂರ ಇರುವಂಗೆ ನಿಲ್ಸಿನ ಗಾಡಿ. ಮಕ್ಕಳೋನೀಗ ನಿದ್ದೆ ಅಂತೂ ಬಂದೈತಿ. ಮೈ ಭಾಳ ಕೆಟ್ಟನು ಸಾಂತೈತಿ. ಮಕ್ಕಳುವ ನಾಳೆ ಬೆಳಿಗ್ಗೆ ಸಿಗುವ, ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡೋಣಂತ. ನಾಳೆ ಬೆಳಿಗ್ಗೆ ಸಿಗುವ. ಗುಡ್ ನೈಟ್ ಸಂಪತ್. ಗುಡ್ ನೈಟ್ ಮಚ್ಚ. ಅಯ್ಯೋ ಸಂಪತ್ ಅಂತೂ ಆಲ್ರೆಡಿ ಮಲ್ಕೊಂಡ್ಬಿಟ್ಟಾನೆ. ಗುಡ್ ನೈಟ್. ಯಪ್ಪ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮು 10 ಗಂಟೆ ಆಗೈತಿ. ಚಹಾ ಕುಡ್ಕೊಂಡೇನಿ. ಜಸ್ಟ್ ಎದ್ದು ಒಂದು ಕಪ್ ಚಹಾ ಕುಡಿದು ಮುಖ ತಗೊಂಡೇನಿ. ಇಲ್ಲಿಂದ 36 ಮಿನಿಟ್ಸಿಗೆ ನಮ್ಮದು ರೆಸಾರ್ಟ್ ಐತಿ. ನಡ್ಕೊಂಡ್ರು ನಾಷ್ಟ ಅದು ಮಾಡ್ಕೊಂಡು ಒಂದು 12 ಗಂಟೆ ಮಟ್ಟ ಹೋಗುವ. ಬಂದಪ್ಪ ಜಾತ್ರೆ ಇದೆ. ನೋಡು ಎಷ್ಟು ಚಂದ ಕಟ್ಟ ಅಂತ ನೋಡೋ ಸಂಪತ್ತೆ. ಮಸ್ತ್ ಕಟ್ಟಾರಿ. ನಿಮ್ಮ ಊರಾಗ ಒಮ್ಮೆ ಮಾಡಿ ಎಣ್ಣೆ ಹಿಂಗೆ. ನಾ ಏನು ಕಟ್ಟಿಲ್ಲ, ಕಟ್ಟಿರ್ತಾರೆ. ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟ ಮಾಡೋಣ. ಇಲ್ಲಿಂದ ಒಂದು 200 ಮೀಟರ್ಸ್ ಐತೆ ನಮ್ಮ ರೆಸಾರ್ಟ್. ನಾಷ್ಟ ಮಾಡ್ಕೊಂಡು ಹೋಗುವ. Your destination is on the right. ಫೈನಲಿ ಆಫ್ಟರ್ 2 days ಚೆಕ್-ಇನ್ ಆಗಿ ಒಂದು ರೆಸಾರ್ಟಿಗೆ. ಹಾಯ್ ಗಾಯ್ಸ್, ವಿಡಿಯೋ ಕಾಲ್ ನಾನು
ಮಸ್ತ್ ಐತೆ ಪ್ರಾಪರ್ಟಿ. ಮೊದಲು ಹೋಗಿ ಜಳಕ ಮಾಡ್ಕೊತೀನಿ. ಈಗ ಬಾಡಿ ಎಲ್ಲ ಸ್ವೆಟ್ ಆಗಿಬಿಟ್ಟೈತಿ. ಬಿಸಿ ಬಿಸಿ ನೀರು ಜಳಕ ಮಾಡ್ಕೊಂಡು ಫ್ರೆಶ್ ಆಗಿ ಹೊರಗೆ ಅಡ್ಡಾಡಕ್ಕೆ ಹೋಗೋಣಂತೆ. ಬಾತ್ರೂಮ್ ಅಂತ ತೋರಿಸ್ತೀನಿ. ಎಲ್ಲದಕ್ಕಿಂತ ಖುಷಿ ಏನು ಬರ್ತಾ, ಕಾರು ಇಲ್ಲೇ ಐತಿ. ಇದು ಕಾರು, ಇದು ನಮ್ಮ ರೂಮ್, ಇದು ಕಾರು. ಇಷ್ಟು ಖುಷಿ. ಕಾರ್ ಇಲ್ಲೇ, ರೂಮ್ ಹೊರಗೆ ಕಾರ್ ಇತ್ತಂದ್ರೆ. ನಾನಂತರೂ ರೆಡಿ ಆಗಿದ್ದೀನಿ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಔಟ್ಫಿಟ್ ಆಫ್ ದಿ ಡೇ. ಸಂಪತ್ ಕುಮಾರ್ ಇನ್ನೂ ರೆಡಿ ಆಗಿಲ್ಲ. ಈ ಸ್ಟಿಲ್ ಬ್ಯುಸಿ ಟಾಕಿಂಗ್ ವಿತ್ ಹಿಸ್ ಗರ್ಲ್ ಫ್ರೆಂಡ್. ಫಕ್ ದಿಸ್ ಗಾಯ್. ನಾನು ಶಾಕ್ ಕಡೆ ಹೋಗ್ತಾ ಇದ್ದೀನಿ. ಬ್ರದರ್, ತಾವು ಬರ್ತೀರಾ? ನಾವು ಹೋಗಿ ಬರ್ತೀವಿ. ನಾವು ಶಾಕ್ ಹತ್ರ ಇರ್ತೀವಿ, ತಾವು ಬನ್ನಿ. ಅದನ್ನ ಇದನ್ನು ಬಂದ್ ಮಾಡಿ ಬಾ, ಬರುತ್ತೆ ಮುಂದೆ. ಅದಲ್ಲ, ಅದನ್ನು ಬಂದ್ ಮಾಡಿ ಬಾ. ಮೇನ್ ಗೀಸರ್ ಅದು ಹೊರಗಿಂದ ಎಸಿದಾಗ ಬೇರೆ. ಜಲ್ದಿ ಬರ್ಬೇಕು. ಯಾಕೆ ಹೇಳ, ನಾ ಅಲ್ಲಿ ಬಂದು ಮತ್ತೆ ಒಳ್ಳೆ ಬಸ್ ಬಂದು ಇಲ್ಲೆಲ್ಲ ಒಂದು ರೀಲ್ ಮಾಡ್ಕೋಬೇಕು. ಹೊರಗೆ ಒಂದು ರೀಲ್ ಮಾಡ್ಬೇಕು. ಬಾ, ಒಂದು 10 ನಿಮಿಷನೇ ಬಾ. ನಾವು ಶಾಕ್ ಹತ್ರ ಹೋಗುವ. ಹೋಗಿ ಒಂದು ಕೋಲ್ಡ್ ಕಾಫಿ ಅದು ಕುಡಿದು ನಿನ್ನಿದ್ದು ಎಡಿಟ್ ಮಾಡೋಣಂತ ವಿಡಿಯೋ. ಎಡಿಟಿಂಗ್ ಮಾಡ್ತಾ ಇದ್ದೀವಿ. ಸಂಪತ್ ಕುಮಾರ್ ಅವರು ನಮ್ಮ ರೀಲ್ ನೋಡ್ತಾ ಇದ್ದಾರೆ. ಮತ್ತೆ ಎಂಜಾಯ್ ಮಾಡ್ಬೇಕನ್ನತ್ತಿದ್ದೆ ಖಾಲಿ ಕುಂತ. ಈಗ ನೆನಪಾತು ವಿಡಿಯೋ ಎಡಿಟ್ ಮಾಡಬೇಕು ಅಂತಂದು ಎಡಿಟ್ ಮಾಡತ್ತೇನೆ. ಇಲ್ಲೂ ಸೇಮ್ ಪೋಸ್ ಐತೆ ನೋಡ್ರಿ, ಇದ್ರಾಗೂ ಸೇಮ್ ಪೋಸ್ ಐತೆ. ವೇಟ್, ಇದ್ರೊಳಗೂ ಸೇಮ್ ಪೋಸ್, ಇಲ್ಲಿ ಕುಂತಿದ್ದು ಸೇಮ್ ಪೋಸ್ ಆಲ್ಮೋಸ್ಟ್. ಪೀಸ್ ಎಡಿಟ್ ಮಾಡಿ ಒಂದೆರಡು ರೀಲ್ ಮಾಡ್ಕೊತೀನಿ. ಚಲೋ ಅವ್ರಿಗೆ ಹೇಳ್ಕೊಂಬಂದೀನಿ. ಸಂಪತ್, ಹೇಗಿದೆ ಇವತ್ತಿನ ಲೊಕೇಶನ್? ಮಸ್ತ್ ಐತಲ್ಲ. ಫುಲ್ಲು ಸೆಕೆ ಉಂಟು ಮಾರೆ, ಇಲ್ಲಿ ತುಂಬ ಸೆಕೆ ಉಂಟು. ಬೆವರು ಮೈಯೆಲ್ಲ. ಇಷ್ಟೊತ್ತನ ರೀಲಿಗೆ ಸಂಪತ್ ಅವರು ಶೂಟ್ ಮಾಡಿ ಕೊಟ್ಟರು ನಮಗೆ. ರೀಲ್ ಮಾಡಿದ್ದೀವಿ, ಅಂದರೆ ಈಗ ಕ್ಲಿಪ್ಸ್ ತೊಗೊಂಡಿವಿ. ಇನ್ಮೇಲೆ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಊಟಕ್ಕೆ ಹೋಗಬೇಕು. ಇಷ್ಟೊತ್ತನ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ. ಈಗ ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಊಟಕ್ಕೆ ಹೋಗ್ಬೇಕು. ಊಟಕ್ಕಲ್ಲೇ ಹೋಗೋಣಲ್ಲ, ಬೆಳಗ್ಗೆ ನಾಷ್ಟಕ್ಕೆ ಹೋದಲ್ಲಿ ಮಸ್ತ್ ಐತಲ್ಲಿ. ಎಸ್, ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಸಾಯಂಕಾಲ ಬೀಚ್ ಕಡೆ ಹೋಗುವ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಇವನ್ ಹೆಂಗ ನೋಡ. ಸುಸ್ತಾಗಿ